ಏನ್ರಿ ಅವ್ರಿಗೆ ಸಂಬಳ ಎಲ್ಲ ಕೊಡಲಿಲ್ಲ ಅಂತ ಡ್ರೈವರ್ಸ್ಗೆ ಏನ್ ಪ್ರಾಬ್ಲಮ್? ಅಲ್ಲ ನೀವು ಸಂಬಳ ಕೊಡದ ಏಜೆನ್ಸಿ ಯಾಕೆ ತಗೊಳ್ಳೋದು ನೀವು? ಯಾಕೆ ಕೊಟ್ಟಿಲ್ಲ? ಇಲ್ಲಿ ತುಂಬಾ ಜನರಿಗೆ ಇನ್ನೂ ಬಂದಿಲ್ಲ, ಸಂಬಳ ಬಂದಿಲ್ಲ. 70 ಜನ ಬಂದಿಲ್ಲ ಸರ್. ಅಲ್ಲ ನಾನು ಕೇಳುದು, ನಿಮ್ಗೆ ಯೋಗ್ಯತೆ ಇಲ್ಲದ್ರೆ ಯಾಕೆ ಏಜೆನ್ಸಿ ತಗೊಳ್ತೀರಿ? ಎಲ್ಲ ಬಡದಾಕಿ ಕ್ಯಾನ್ಸಲ್ ಮಾಡಿದ್ದೀನಿ, ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಸೇರಿಸ್ತೀನಿ. ಮಾಡುದಿದ್ರೆ ಒಂದು 24 ಗಂಟೆಯಲ್ಲಿ ಅವ್ರ ಸಂಬಳ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇಡೀ ನಮ್ಮ ಸುಳ್ಯ, ಪುತ್ತೂರು ಯಾವ್ದೆಲ್ಲ ಇಲ್ಲಿ ಇದ್ದಾರೆ ಅವ್ರದೆಲ್ಲ ಕ್ಲಿಯರ್ ಮಾಡ್ಬೇಕು. ಇಮಿಡಿಯೇಟ್. ಏನು ಆಟ ಆಡ್ತಾ ಇದ್ದೀನಿ ಇದರಲ್ಲಿ? ಸರ್ 5,000 ಕಟ್ ಮಾಡಿದೆ ಸರ್, 15,000 ಹಾಕಿದೆ. ಅದೇ ದುಡ್ಡು ಕಟ್ ಮಾಡಬಾರ್ದು, ಯಾವ್ದು ಕಟ್ ಮಾಡಬಾರ್ದು. ಫುಲ್ ಸ್ಯಾಲರಿ ಎಷ್ಟಿದೆ ಅಷ್ಟು ಕೊಡ್ಬೇಕು ಅವ್ರಿಗೆ. ಏನ್ರಿ ಅವ್ರಿಗೆ ಸಂಬಳ ಎಲ್ಲ ಕೊಡಲಿಲ್ಲ ಅಂತ ಡ್ರೈವರ್ಸ್ಗೆ ಏನ್ ಪ್ರಾಬ್ಲಮ್? 5,000 ಕಟ್ ಆಗಿದೆ ಸರ್. ಅಲ್ಲ ನೀವು ಸಂಬಳ ಕೊಡದ ಏಜೆನ್ಸಿ ಯಾಕೆ ತಗೊಳ್ಳೋದು ನೀವು? ಯಾಕೆ ಕೊಟ್ಟಿಲ್ಲ? ಇಲ್ಲಿ ತುಂಬಾ ಜನರಿಗೆ ಇನ್ನೂ ಬಂದಿಲ್ಲ, ಸಂಬಳ ಬಂದಿಲ್ಲ. 70 ಜನ ಬಂದಿಲ್ಲ ಸರ್. ಅಲ್ಲ ನಾನು ಕೇಳುದು, ನಿಮ್ಗೆ ಯೋಗ್ಯತೆ ಇಲ್ಲದ್ರೆ ಯಾಕೆ ಏಜೆನ್ಸಿ ತಗೊಳ್ತೀರಿ? ಎಲ್ಲ ಬಡದಾಕಿ ಕ್ಯಾನ್ಸಲ್ ಮಾಡಿದ್ದೀನಿ, ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಸೇರಿಸ್ತೀನಿ. ಮಾಡುದಿದ್ರೆ ಒಂದು 24 ಗಂಟೆಯಲ್ಲಿ ಅವ್ರ ಸಂಬಳ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇಡೀ ನಮ್ಮ ಸುಳ್ಯ, ಪುತ್ತೂರು ಯಾವ್ದೆಲ್ಲ ಇಲ್ಲಿ ಇದ್ದಾರೆ ಅವ್ರದೆಲ್ಲ ಕ್ಲಿಯರ್ ಮಾಡ್ಬೇಕು. ಇಮಿಡಿಯೇಟ್. ಏನು ಆಟ ಆಡ್ತಾ ಇದ್ದೀನಿ ಇದರಲ್ಲಿ? ಸರ್ 5,000 ಕಟ್ ಮಾಡಿದೆ ಸರ್, 15,000 ಹಾಕಿದೆ. ಅದೇ ದುಡ್ಡು ಕಟ್ ಮಾಡಬಾರ್ದು, ಯಾವ್ದು ಕಟ್ ಮಾಡಬಾರ್ದು. ಫುಲ್ ಸ್ಯಾಲರಿ ಎಷ್ಟಿದೆ ಅಷ್ಟು ಕೊಡ್ಬೇಕು ಅವ್ರಿಗೆ.